ಇಂದು ನಮ್ಮ ಕೆ ವಿ ಚೇತನ್ರವರು ಆತ್ಮೀಯ ಸ್ನೇಹಿತರು, ಸಮಾಜ ಸೇವಕರು, ತಮ್ಮದೇ ಆದಂಥ ಛಾಪನ್ನು ರಾಜಕೀಯ ಕ್ಷೇತ್ರದಲ್ಲೂ ಮೂಡಿಸಿರ್ತಕ್ಕಂಥ ಒಬ್ಬ ಉತ್ತಮ ವ್ಯಕ್ತಿ. ಈ ದಿನ ಅವರ 47ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಸ್ನೇಹಿತರು, ಹಿತೈಷಿಗಳು, ಕುಮಾರಕೊಪ್ಪಲಿನ ಎಲ್ಲ ಜನರು, ಯುವಕ ಮಿತ್ರರು, ಮಹಿಳೆಯರು ಎಲ್ಲರೂ ಸಹ ಇಲ್ಲಿದ್ದಾರೆ. ಎಲ್ಲರಲ್ಲೂ ಒಂದು ಪ್ರೀತಿಯ ವಿಶ್ವಾಸದ ಮನೋಭಾವನೆ ಕಾಣಿಸ್ತಾ ಇದೆ. ಬಹುಶಃ ಈ ಒಂದು ಪ್ರೀತಿಯ ವಿಶ್ವಾಸ ಗಳಿಸ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಇವತ್ತು ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಒಬ್ಬ ಮುಖಂಡರಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಸಹ ಡಾಕ್ಟ್ರು ಇವತ್ತು BJPಲಿದ್ದಾರೆ, ನಾನು JDS ಅಲ್ಲಿದ್ದೀನಿ, ಅವ್ರು ಕಾಂಗ್ರೆಸ್ಸಲ್ಲಿದ್ದಾರೆ. ಆದರೂ ಸಹ ನಾವೆಲ್ಲ ಬಂದು ಅವ್ರಿಗೆ ವಿಶೇಷವಾದಂಥ ಒಂದು ಅಭಿನಂದನೆಯನ್ನು, ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹುಶಃ ಅವರ ಒಂದು ಎಲ್ಲರ ಜೊತೆ ಬೆರೀತಕ್ಕಂಥ ಒಂದು ಗುಣ, ಎಲ್ಲರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಗುಣ, ಜೊತೆಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಗುಣ, ಪಕ್ಷಾತೀತವಾಗಿ ಎಲ್ಲ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡು ಬಡವರ, ನಮ್ಮ ಯುವಕರ ಸೇವೆಯನ್ನು ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಕುಮಾರಕೊಪ್ಪಲು ಇರ್ಬೋದು, ಅಕ್ಕಪಕ್ಕದ ಬಡಾವಣೆಗಳಿರ್ಬೋದು, ಎಕ್ಸ್ಟೆನ್ಷನ್ಗಳಿರ್ಬೋದು, ಎಲ್ಲ ಕಡೆ ಇವತ್ತು ತಮ್ಮ ಕೈಲಾದಷ್ಟು ಶಕ್ತಿ ಮೀರಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ರಿಂದಲೇ ಬಹುಶಃ ಇವತ್ತು ಅವ್ರಿಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆನೇ ನಮ್ಮ ಗೋಪಾಲಗೌಡ ಹಾಸ್ಪಿಟ್ಲಿಂದ ನಮ್ಮ ಡಾಕ್ಟರ್ ಸುಶ್ರುತ್ರವರು ಸುಮಾರು 600-700 ಜನಕ್ಕೆ ಉಚಿತವಾದಂಥ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ದಾರೆ. ಜೊತೆಗೆ ಈ ಭಾಗದ ಎಲ್ಲ ಯುವಕ ಮಿತ್ರರು ಅವರೆಲ್ಲರೂ ಸೇರಿ ಇವತ್ತು ಉಚಿತವಾದಂಥ ದಿನಸಿ ಕಿಟ್ಟನ್ನು ಸಹ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಹಿಂದೆ ಅವ್ರು ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದರೆ ಬಹುಶಃ ಅದರ ಒಂದು ಪ್ರತಿಫಲವಾಗಿ ಇವತ್ತು ಅವರು ಹುಟ್ಟುಹಬ್ಬದ ದಿನ ಇಲ್ಲಿ ಎಲ್ಲ ಜನರು ಒಟ್ಟಿಗೆ ಸೇರಿ ಎಲ್ಲರೂ ಒಂದು ಒಳ್ಳೆಯ ಮನಸ್ಸಿನಿಂದ ಅವ್ರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಅವ್ರಿಗೆ ರಾಜಕೀಯವಾಗಿ ಇವತ್ತು ಅವ್ರ ತಾಯಿ ಕಾರ್ಪೊರೇಟರ್ ಆಗಿದ್ದರು, TFSMS ಅಧ್ಯಕ್ಷರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಚೇತನ್ರವ್ರಿಗೆ ಉತ್ತಮವಾದಂಥ ಭವಿಷ್ಯ ಇದೆ. ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರಿಗೆ, ಬಡವರ ಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ಎಲ್ಲೂ ಸಹ ಇವತ್ತು ಅನ್ಯಾಯ ಆಗಲ್ಲ. ಇವತ್ತು ಅವ್ರಿಗೆ ಉತ್ತಮವಾದಂಥ ಭವಿಷ್ಯ ಇದೆ. ಒಂದೊಳ್ಳೆಯ ರಾಜಕೀಯದಲ್ಲಿ ಒಂದೊಳ್ಳೆಯ ಸೂಕ್ತ ಸ್ಥಾನಮಾನ ಲಭಿಸ್ತಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಜೊತೆಗೆ ಆ ದೇವರು ಅವ್ರಿಗೆ ಆರೋಗ್ಯ ಶಕ್ತಿ, ಜನರ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ನಮಸ್ಕಾರ ಬಂಧುಗಳೇ, ಇವತ್ತು ನಮ್ಮ KV ಚೇತನ್ ಇವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಒಂದು ಕುಂಬಾರಕೊಪ್ಪಲಲ್ಲಿ ಅದನ್ನು ನಾವು ಆಚರಿಸಣೆ ಮಾಡ್ತಾಯಿದ್ದೀವಿ. ಇವತ್ತೊಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಮತ್ತು ಸಮಾಜಮುಖಿ ಕಾರ್ಯಕ್ರಮ, ಫುಡ್ ಕಿಟ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಇವನ್ನೆಲ್ಲ ಇವರು ಚೇತನ್ ಅವರು ನಿಮಗೆ ಗೊತ್ತಿರೋ ಹಾಗೆ ಅವರು ಅವರ ಕುಟುಂಬದವರು ಭಾಳಷ್ಟು ವರ್ಷಗಳಿಂದ ರಾಜಕೀಯವಾಗಿ ಅಥವಾ ರಾಜಕೀಯತೀತವಾಗಿ ಎಲ್ಲ ಥರದ ಸೇವೆಯನ್ನು ಮಾಡ್ತಾಯಿದ್ದಾರೆ. ಯಾವುದೇ ಪಂದ್ಯಾವಳಿ ಇರ್ಬೋದು, ಫ್ರೀ ಹೆಲ್ತ್ ಕ್ಯಾಂಪ್ಸ್ ಇರ್ಬೋದು, ಮತ್ತು ಯಾವುದೇ ಥರದ ದೇವಸ್ಥಾನ ಉದ್ಧಾರ ಕಾರ್ಯಕ್ರಮಗಳಿರ್ಬೋದು, ಎಲ್ಲದಕ್ಕೂ ಚೇತನ್ ಮತ್ತು ಅವರ ಕುಟುಂಬದವರು ಯಾವತ್ತೂ ಒಂದು ಸಹಾಯ ಹಸ್ತ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಒಂದು ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು, ಇವ್ರಿಗೊಂದು ಉನ್ನತ ಹುದ್ದೆಗಳು ಸಿಗಬೇಕು. ಯಾಕೆಂದರೆ ಈ ಸಮಾಜಮುಖಿ GT ಹರೀಶ್ ಗೌಡ್ರು ಹೇಳೋ ಹಾಗೆ ಸಮಾಜಮುಖಿ ಕಾರ್ಯಕ್ರಮ ಮಾಡೋ ಜನಗಳು ಬಹಳ ಕಡಿಮೆ. ಈಗ ಬರ್ತಾ ತುಂಬ ವಿರಳಗಳಾಗ್ತಿದೆ. ಆ ದೃಷ್ಟಿಯಿಂದ ಇಂಥ ವ್ಯಕ್ತಿಗಳು ಬಂದು ಇವರಿಗೆ ಒಂದು ಉನ್ನತವಾದ ಒಂದು ಹುದ್ದೆ ಸಿಗಬೇಕು. ತಾಯಿ ಚಾಮುಂಡೇಶ್ವರಿ ಕೃಪೆ ಅವ್ರ ಮೇಲೆ ಇರಲಿ, ಅವರ ಆರೋಗ್ಯ ಚೆನ್ನಾಗಿರಲಿ, ಅವ್ರಿಗೆ ಇನ್ನೂ ರಾಜಕೀಯ ಭವಿಷ್ಯ ಬೆಳೀಲಿ ಅಂತ ಹಾರೈಸ್ತಾ ಎಲ್ಲ ಕುಂಬಾರಕೊಪ್ಪಲ ಜನಗಳಿಗೆ ನನ್ನ ಕಳಕಳಿಯ ಮನವಿ, ಇಂಥ ನಿಮ್ಮ ಮಣ್ಣಿನ ಮಗ ನಿಮ್ಮ ಚೇತನ್ ಅವ್ರನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಿ ಈ ಒಂದು ಕುಂಬಾರಕೊಪ್ಪಲಿಗೆ ಇನ್ನೂ ಒಂದು ಹೆಚ್ಚಿನ ಒಂದು ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತಾ ನನ್ನೊಂದು 2 ಮಾತು ಮುಗಿಸ್ತೀನಿ. ಜೈ. ಎಲ್ಲರಿಗೂ ನಮಸ್ಕಾರ. ಈ ದಿನ ನನ್ನ ಹುಟ್ಟುಹಬ್ಬದ ದಿನದಂದು ನನ್ನ ಶ್ರೇಯಸ್ ಮತ್ತು ಸ್ನೇಹಿತರು, ನಮ್ಮ ಕುಂಬಾರಕೊಪ್ಪಲಿನ ಎಲ್ಲ ಯುವಕ ಮಿತ್ರರು ಸೇರಿ ಅರ್ಥಪೂರ್ಣವಾದ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಬೆಳಗ್ಗೆ ಉಚಿತ ಆರೋಗ್ಯ ತಪಾಸಣೆಗೆ ಇರ್ಬೋದು, ಈಗ ಫುಡ್ ಕಿಟ್ ಕೊಟ್ಟಿರುವಂಥದ್ದು, ಹಂಗೆ ಅನೇಕ ಕಾರ್ಯಕ್ರಮನ ಮಾಡಿದ್ದಾರೆ. ಅವರಿಗೆ ನಾನು ಮತ್ತು ನನ್ನ ಕುಟುಂಬ ಪರವಾಗಿ ಎಂದು ಚಿರಋಣಿಯಾಗಿರ್ತೇನೆ. ಮತ್ತು ಎಷ್ಟೇ ಕಷ್ಟ, ಎಷ್ಟೇ ಒತ್ತಡ ಇದ್ದರೂ ಕೂಡ ಸಮಯ ಮಾಡಿಕೊಂಡು ಇವತ್ತು ಹರೀಶ್ ಗೌಡ್ರು, ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹರೀಶ್ ಗೌಡ್ರು ಮತ್ತು ಸುಶ್ರುತ್ ಗೌಡ್ರು ಅವರು ಬಂದಿದ್ದಾರೆ ನನ್ನ ಕಾರ್ಯಕ್ರಮಕ್ಕೆ. ಅವರೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ.